ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವರದ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈಗ ಏನಪ್ಪ ಅಂತಂದರೆ ಹೊಸದಾಗಿ ಬಂದಿರತಕ್ಕಂಥ ಒಂದು ಜಾಬ್ ನೋಟಿಫಿಕೇಷನ್ ಕುರಿತು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇದು ಜೂನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಅಂತಕ್ಕಂಥ ಒಂದು ಜಾಬು. ಅದೇ ರೀತಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಕ್ಕಂಥ ವೇಕೆನ್ಸಿಯನ್ನು ಕಾಲ್ಫರ್ ಮಾಡಿದ್ದಾರೆ. ಇದೇನಪ್ಪ ಅಂತಂದರೆ ಇಲ್ಲಿ ಡಿಗ್ರಿ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರಬೇಕಾಗುತ್ತೆ. BCom BA BTech ಇಂಜಿನಿಯರ್ ಕಂಪ್ಲೀಟ್ ಆಗಿರತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೋಡಿ, ಒಂದು ನಿಮಿಷ ನಾನು ಓದಿ ಹೇಳ್ತಿದ್ದೀನಿ. ದ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ರಿಕ್ರೂಟ್ಮೆಂಟ್ 2026 ಫಾರ್ ಅ ಪೋಸ್ಟ್ ಆಫ್ 07 ಜೂನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂಡ್ ಮೋರ್. ನೀವು ಇಲ್ಲಿ ನೋಡ್ತಿರ್ಬೋದು, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಇಂದ ಏನು ಮಾಡಿದ್ದಾರೆ ಅಂದರೆ ಕಾಲ್ಫರ್ ಮಾಡಿರ್ತಕ್ಕಂಥದ್ದು. ಟೋಟಲ್ 7 ಪೋಸ್ಟನ್ನು ಇಲ್ಲಿ ಕರೆದಿರ್ತಕ್ಕಂಥದ್ದು. ಮೊದಲನೇದಾಗಿ ಬ್ಯಾಚುಲರ್ ಡಿಗ್ರಿ, ಹಾಗೆ BCom BTech BE ಡಿಪ್ಲೊಮೊ ಮಾಸ್ಟರ್ಸ್ ಆಗಿರ್ತಕ್ಕಂತಹ ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಆನ್ಲೈನ್ ಥ್ರೂ ನೀವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದಾಗಿರುತ್ತೆ. ದ ಆನ್ಲೈನ್ ಅಪ್ಲಿಕೇಶನ್ ಓಪನ್ಸ್. ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ 23/1/2026ಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದರೆ 05/3/2026ಗೆ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ jncasr.ac.in ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ಎಲ್ಲವೂ ನಾನು ಸರ್ಚ್ ಮಾಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿರತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಮಾತ್ರ ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಅಫಿಷಿಯಲ್ ವೆಬ್ಸೈಟನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಒಂದು ನಿಮಿಷ ನೋಡ್ತಾ ಇದ್ದೀರಾ. ಇಲ್ಲಿ ಡೀಟೇಲ್ಸ್: ರಿಕ್ರೂಟ್ಮೆಂಟ್ ನೇಮ್ JNCASR ರಿಕ್ರೂಟ್ಮೆಂಟ್ 2026, ಅಡ್ವರ್ಟೈಸ್ಮೆಂಟ್ JNCAO 01/2026 1ನೇ ತಾರೀಕು 2026ರಂದು ಏನು ಮಾಡಿದ್ದಾರೆ ಅಂತಂದರೆ ಅಡ್ವರ್ಟೈಸ್ಮೆಂಟನ್ನು ಬಿಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಆರ್ಗನೈಸೇಷನ್ ಎಲ್ಲಿದಪ್ಪ ಅಂತಂದರೆ, ಆರ್ಗನೈಸೇಷನ್ ಯಾವುದು ಅಂದರೆ ಇದು ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಅಂತಕ್ಕಂಥ ಒಂದು ಆರ್ಗನೈಸೇಷನಿಂದ ಕಾಲ್ಫರ್ಮ್ ಆಗಿರ್ತಕ್ಕಂಥದ್ದು. ಪೋಸ್ಟ್ ನೇಮ್ ಏನಪ್ಪ, ಯಾವ ವೇಕೆನ್ಸಿ ಖಾಲಿದೆ, ಪೋಸ್ಟ್ ಯಾವ್ಯಾವ ಖಾಲಿ ಇದಾವೆ ಅಂತಂದರೆ ಇದರಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಕ್ಕಂಥ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಅದೇ ರೀತಿ ಜೂನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಅಂತಕ್ಕಂಥದ್ದು ಖಾಲಿ ಇದೆ. ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತಕ್ಕಂಥ ಹುದ್ದೆ ಖಾಲಿ ಇದೆ. ಹಾಗೆ ಜೂನಿಯರ್ ಅಕೌಂಟೆಂಟ್ ಆಫೀಸರ್ ಅಂತಕ್ಕಂಥ ಹುದ್ದೆ ಖಾಲಿ ಇದೆ. ಪರ್ಸನಲ್ ಅಸಿಸ್ಟೆಂಟ್ ಅಂತಕ್ಕಂಥ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಟೋಟಲ್ 7 ಪೋಸ್ಟನ್ನು ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. ನೀವು ಆನ್ಲೈನ್ ಥ್ರೂ ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದು. ಜಾಬ್ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರು, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಿಗೋ ಚಾನ್ಸ್ ಜಾಸ್ತಿ ಇದೆ. ಇಲ್ಲಿ ಬೆಂಗಳೂರಲ್ಲೇ ಜಾಬ್ ಲೊಕೇಶನ್ ಇರತಕ್ಕಂಥದ್ದು. ಆಲ್ ಓವರ್ ಇಂಡಿಯಾ ಇದಕ್ಕೆ ಏನು ಮಾಡಿರುತ್ತೆ, ಸಂಬಂಧಪಟ್ಟಿರುತ್ತೆ. ಆದರೆ ಕರ್ನಾಟಕದವರು ಬೆಂಗಳೂರು ನಿಯರ್ ಇರುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ನೀವು ಹಾಕೋಬೋದಾಗಿರುತ್ತೆ ಅಪ್ಲಿಕೇಶನನ್ನು. ಸ್ಯಾಲರಿ ಬಂದುಬಿಟ್ಟು ಎಷ್ಟಿದೆ ಅಂತಂದರೆ ಇದಕ್ಕೆ 10+ ಅಲೋವೆನ್ಸ್ ಅಪ್ರಾಕ್ಸಿಮೇಟ್ಲಿ 25,000ಇಂದ 1,00,000ವರೆಗೂ ನಿಮಗೆ ಸ್ಯಾಲರಿ ಸಿಗೋವಂಥ ಒಂದು ಚಾನ್ಸ್ ಇದೆ. ಇನ್ ಹ್ಯಾಂಡ್ ಡಿಪೆಂಡೆಂಟ್ ಆನ್ ದ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್. ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ 5/3/2026. ಲಾಸ್ಟ್ ಡೇಟ್ ಬಂದು 5ನೇ ತಾರೀಕು 3ನೇ ತಿಂಗಳು 2026 ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ ನೋಡಿ, JNCASRA.ac.in ಅಂತಕ್ಕಂಥದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ, ನೀವು ನೋಡ್ತಿರ್ಬೋದು ಇಲ್ಲಿ. ಅದೇ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಯಾವಾಗ ಅಪ್ಲಿಕೇಶನ್ ಎಂಡ್ ಆಗುತ್ತೆ, ಪೇಮೆಂಟ್ ಯಾವಾಗ ಮಾಡಬೇಕು, ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಯಾವಾಗ ಇದೆ ಅಂತಂದರೆ ಅದು ಕೂಡ ಲಾಸ್ಟ್ ಡೇಟ್ ಸೇಮ್ ಇದೆ. 05/3/2026 ಅಂದೇ ಏನು ಮಾಡ್ತಾರಪ್ಪ ಅಂತಂದರೆ ಪೇಮೆಂಟಿಗೆ ಲಾಸ್ಟ್ ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತಂದರೆ ಟು ಬಿ ಅನೌನ್ಸ್ಡ್. ಅದನ್ನ ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ. ಅದೇ ರೀತಿ ಇಲ್ಲಿಗೆ ಎಕ್ಸಾಮ್ ಕೂಡ ಇರುತ್ತೆ. ಅದನ್ನು ಎಕ್ಸಾಮ್ ಕ್ಲಿಯರ್ ಆದಾಗ ಮಾತ್ರ ನಿಮ್ಮದು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ಗೆ ಅವರು ಕಾಲ್ಫಾರ್ಮ್ ಕರೀತಕ್ಕಂಥದ್ದು. ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡುತ್ತೆ ಅಂತ ಟು ಬಿ ಅನೌನ್ಸ್ಡ್ ಅಂತ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು ಇಲ್ಲಿ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಟೋಟಲ್ ವೇಕೆನ್ಸಿ, ಪೋಸ್ಟ್ ನೇಮ್ ಬಂದ್ಬಿಟ್ಟು ಎಷ್ಟಿದೆ ವೇಕೆನ್ಸಿ, ಕ್ಯಾಟಗರಿ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 1. ಅದೇ ರೀತಿ ಜೂನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ 1 ಅನ್ರಿಸರ್ವ್ಡ್ ಕ್ಯಾಟಗರಿಗೆ 1 ಪೋಸ್ಟ್ ಇರ್ತಕ್ಕಂಥದ್ದು. ಜೂನಿಯರ್ ಅಡ್ಮಿನ್ ಅಸಿಸ್ಟೆಂಟ್ ಅಂತಕ್ಕಂಥದ್ದು 3 ಪೋಸ್ಟ್ ಖಾಲಿ ಇದ್ದಾವೆ. ಅನ್ರಿಸರ್ವ್ಡ್ಗೆ 2, OBC 1. ಅದೇ ರೀತಿ ಜೂನಿಯರ್ ಅಕೌಂಟೆಂಟ್ಸ್ ಆಫೀಸರ್ಗೆ 1 ಹುದ್ದೆ ಖಾಲಿ ಇರತಕ್ಕಂಥದ್ದು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ. ಅದೇ ರೀತಿಯಾಗಿ ಪರ್ಸನಲ್ ಅಸಿಸ್ಟೆಂಟ್ಗೆ 1 ಹುದ್ದೆ ಖಾಲಿ ಇರತಕ್ಕಂಥದ್ದು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ. ಟೋಟಲ್ ಆಗಿ 7 ಪೋಸ್ಟ್ಗಳು ಖಾಲಿ ಇದ್ದಾವೆ. ಯಾವ ಕ್ಯಾಂಡಿಡೇಟ್ಸ್ ಆದರೂ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ, ಈ ಎಲ್ಲ ಕ್ವಾಲಿಫಿಕೇಷನ್ ನಿಮ್ಮಲ್ಲಿದ್ದರೆ ಡಿಗ್ರಿ 55% ಮಿನಿಮಮ್ ಇರಬೇಕು. ಅದೇ ರೀತಿ ಸಿವಿಲ್ ಇಂಜಿನಿಯರು
ಇಲ್ಲಿ ಜೂನಿಯರ್ ಪ್ರಾಜೆಕ್ಟ್ ಇಂಜಿನಿಯರಿಗೆ ಏನೇನಾಗಿರ್ಬೇಕಂತ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಓದ್ಕೋಬೋದು ನೀವು. ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿದೆ. ಅದನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಒಂದ್ಸತಿ ನೀವು ಕ್ಲಿಯರಾಗಿ ಓದ್ಕೊಂಡು ನಾನು ಹೇಳಿರ್ತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಓಪನ್ ಮಾಡಿಕೊಂಡು ಹಾಕ್ಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.